ಇವತ್ತು ಬೇಲ್ ಸಿಗದೆ ಇರೋದಕ್ಕೆ ಅಥವಾ ದರ್ಶನ್ ಅವರ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕದೇ ಇರೋದಕ್ಕೆ ಕಾರಣ ಅದನ್ನ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದಾರೆ. ಏನು ಕೊಡಬಾರ್ದು ಅನ್ನೋ 13 ಬೇರೆ ಬೇರೆ ಕಾರಣಗಳನ್ನ, ಇದು ಅಪರಾಧ ಅಂತ ಗೊತ್ತಿದ್ರು ಸಹಿತ ಅವ್ರು ಅಪರಾಧ ಮಾಡಿದ್ದಾರೆ, ಸಾಕ್ಷಿಗಳನ್ನ ಬೇಕಂತಲೇ ನಾಶ ಮಾಡಿದ್ದಾರೆ, ಡೀಟೇಲ್ 13 ಕಾರಣಗಳನ್ನ ಕೊಟ್ಟಿದ್ದಾರೆ. ಏನೇನು ಕೊಡಬಾರ್ದು, ಯಾಕೆ ಕೊಡಬಾರ್ದು. ಆಸ್ ಪರ್ ಟುಡೇಸ್ ಹಿಯರಿಂಗ್ ಆಗಸ್ಟ್ 1 ತನಕ ಮತ್ತೆ ನ್ಯಾಯಾಂಗ ಮಂದಿರಕ್ಕೆ ಹೋಗಿದೆ. ದರ್ಶನ್ ಅವರಿಗೆ ಆರೋಗ್ಯ ಹದಗೆಡ್ತಾ ಇದೆ, ಅವರಿಗೆ ಸಾಕಷ್ಟು ಸಲ ಬೇದಿ ಆಗ್ತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗ್ತಾ ಇದೆ, ಜೈಲಿನ ಊಟ ಅವ್ರಿಗೆ ಸೆಟ್ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇರೋದ್ರಿಂದ ಹಿಂದೆ ದರ್ಶನ್ ಕೇಸ್ನಲ್ಲಿ ಅವರಿಗೆ ಹಾಸಿಗೆ ಕೊಟ್ಟಿದ್ರು, ಮನೆಯಿಂದ ಊಟ ತರ ವ್ಯವಸ್ಥೆ ಮಾಡ್ಕೊಟ್ಟಿದ್ರು, ಎಲ್ಲ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ನಮ್ದ್ರಲ್ಲೂ ಕೊಡ್ಬೋದು ಅಂತ ಎಲ್ಲರೂ ಕೇಳೋ ರಿಟ್ ಅರ್ಜಿಯಲ್ಲಿ ನನ್ನ ಪ್ರಕಾರ 99.9% ಡೌಟ್ ಇದೆ. ಇವರು ಕೇಳಿರುವ ಎಲ್ಲ ಸವಲತ್ತುಗಳನ್ನು ಕೊಡೋದು. ಇದು ಉಮಾಪತಿ ಅವರ ಮ್ಯಾಟ್ರಲ್ಲೂ ಆಗಿದೆ, ಮತ್ತೊಬ್ಬರ ಮ್ಯಾಟ್ರಲ್ಲೂ ಆಗಿದೆ, ಎಲ್ಲಾದ್ರೂ ಅಜಿತ್ ಮ್ಯಾಟ್ರಲ್ಲೂ ಆಗಿದೆ. ಸೊ ನಾನು ಹೇಳ್ತಾ ಇರೋದು, ನಿಮ್ಮ ಅಭಿಮಾನವನ್ನ ತೋರಿಸುವ ಇದರಲ್ಲಿ ಅತಿರೇಕಕ್ಕೆ ಹೋದಾಗ ಅದು ಇಂಡೈರೆಕ್ಟ್ಲಿ ಸಮಸ್ಯೆ ಆಗ್ತಾ ಇರೋದು ದರ್ಶನ್ ಅವ್ರಿಗೆ. ಅವರ ಅಭಿಮಾನಿಗಳಿಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂತಂದ್ರೆ, ನೀವು ಸರ್ಕಾರಕ್ಕೆ ಆವಾಜ್ ಹಾಕ್ಬೋದು, ಮಾಧ್ಯಮಕ್ಕೆ ಆವಾಜ್ ಹಾಕ್ಬೋದು, ಜನಸಾಮಾನ್ಯಗೆ ಆವಾಜ್ ಹಾಕ್ಬೋದು, ಯಾವನೋ ನಟನಿಗೆ ಆವಾಜ್ ಹಾಕ್ಬೋದು, ನ್ಯಾಯಾಲಯಕ್ಕೆ ಆವಾಜ್ ಹಾಕಕ್ಕೆ, ಕೋರ್ಟ್ಗೆ, ಜಡ್ಜ್ಗೆ, ಯಾರಿಗೆ ಆವಾಜ್ ಹಾಕಕ್ಕಾಗಲ್ಲ. ಸದ್ಯಕ್ಕೆ ಪೊಲೀಸ್ನವರ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಉದ್ದೇಶ ಏನು ಅಂತಂದ್ರೆ, ಬೇಲ್ ಸಿಗದ ಹಾಗೆ ನೋಡ್ಕೊಳ್ಳೋದು, ಕೇಸ್ ಸೋಲದೇ ಇರೋ ಹಾಗೆ ನೋಡ್ಕೊಳ್ಳೋದು, ರೇಣುಕಾ ಸ್ವಾಮಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಏನಿದೆ, ಈ ಗ್ಯಾಂಗು ಕಾರಾಗೃಹವನ್ನ ಸೇರಿ ಅಂದ್ರೆ ಅರೆಸ್ಟ್ ಆಗಿ ಇವತ್ತಿಗೆ 36 ದಿನಗಳು ಕಳೆದೋಗಿದೆ. 36 ದಿನಗಳಲ್ಲಿ ಕಳೆದ 2 ಬಾರಿ 14 ಅಂದ್ರೆ 28 ದಿನಗಳ ಕಾಲ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿತ್ತು. ಅದಾದ ನಂತರ ಇವತ್ತು ಅವರಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇವತ್ತು ಆಲ್ಮೋಸ್ಟ್ ಒಂದಷ್ಟು ಜನ ಬೇಲ್ ಸಿಗಬಹುದೇನೋ, ಬೇಲ್ ಅಪ್ಲಿಕೇಶನ್ ಹಾಕಬಹುದೇನೋ, ಈ ತರಹದ ಸಾಕಷ್ಟು ಕುತೂಹಲಗಳಿತ್ತು. ಆ ಎಲ್ಲಾ ಕುತೂಹಲಗಳಿಗೂ ಸಹ ತೆರೆ ಬಿದ್ದಿದೆ. ಮತ್ತೆ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ಗೆ ಜೈಲು ವಾಸವೇ ಗತಿಯಾಗಿದೆ. ಇದ್ರ ಸಲುವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಇವಾಗ ಸ್ಪೀಡ್ ಪ್ಲೇಸ್ ಕರ್ನಾಟಕದ ಸಂಪಾದಕರಾದಂತಹ ಕಿರಿಕೀರ್ತಿ ಅವರು ಜೊತೆಗಿದ್ದಾರೆ. ಮಾತನಾಡಿಸ್ಕೊಂಡು ಹೋಗ್ತೀನಿ, ಒಂದಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಕಳೆದ 2 ಬಾರಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಾಗ ಒಂದಷ್ಟು ಕಾರಣಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು ಅಥವಾ ಪೊಲೀಸ್ನವರು ಆಗಿರ್ಬೋದು ಜಡ್ಜ್ ಗಮನಕ್ಕೆ ತಂದಿದ್ರು. ಇವತ್ತು ಬೇಲ್ ಸಿಗದೆ ಇರೋದಕ್ಕೆ ಅಥವಾ ದರ್ಶನ್ ಅವರ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕದೇ ಇರೋದಕ್ಕೆ ಕಾರಣ. ಈಗಾಗಲೇ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಹಂಗೆ ಚಾರ್ಜ್ ಶೀಟ್ ಆಗೋ ತನಕ ಅವರು ಬೇಲ್ ಅಪೀಲ್ ಮಾಡಲ್ಲ. ಯಾಕೆ ಅಂತಂದ್ರೆ, ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಅದ್ರಲ್ಲಿ ಏನಾದ್ರು ಚಾರ್ಜ್ ಶೀಟ್ ನಲ್ಲಿ ಎರರ್ಸ್ ಏನಾದ್ರು ಇದೆ ಅದನ್ನ ನೋಡ್ಕೊಂಡು, ಆಮೇಲೆ ಯಾವ ಸೆಕ್ಷನ್ ಇವ್ರ ಅಂಡರ್ ನಲ್ಲಿ ಬರುತ್ತೆ ಅನ್ನೋ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಹೇಗೆ ಅಪೀಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬೇಲ್ ಅಪೀಲ್ನ ಹಾಕ್ತಾರಷ್ಟೇ ಬಿಟ್ರೆ, ಬೇಲ್ ಅರ್ಜಿಯನ್ನ ಅಲ್ಲಿ ತನಕ ಹಾಕಿದ್ರು ವೇಸ್ಟ್ ಅನ್ನೋದು ಗೊತ್ತಿದೆ. ಸೊ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಪೊಲೀಸರು ಒಂದು ಆರೋಪ ಪಟ್ಟಿಯನ್ನೇ ಮಾಡ್ಬಿಟ್ಟಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ 13 ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಕೊಡಬಾರ್ದು ಜಾಮೀನು ಅಂತ. ಅದನ್ನ ಇವತ್ತು ಪ್ರಸನ್ನ ಕುಮಾರ್, ಪಬ್ಲಿಕ್ ಪ್ರಾಸಿಕ್ಯೂಟರ್, SPP ಅದನ್ನ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದಾರೆ. ಏನು ಕೊಡಬಾರ್ದು ಅನ್ನೋ 13 ಬೇರೆ ಬೇರೆ ಕಾರಣಗಳನ್ನ, ಇದು ಅಪರಾಧ ಅಂತ ಗೊತ್ತಿದ್ರು ಸಹಿತ ಅವ್ರು ಅಪರಾಧ ಮಾಡಿದ್ದಾರೆ, ಸಾಕ್ಷಿಗಳನ್ನ ಬೇಕಂತಲೇ ನಾಶ ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಕೊಟ್ಟಿದ್ದಕ್ಕಿಂತ ಈ ಸಲ ರೀಸನ್ಸ್ ಬೇರೆ ಬೇರೆ ಕಾರಣಗಳು. ಹೋದ್ ಸಲ ಅವ್ರು ನಿಮಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಆಗಿತ್ತು. ರಿಮ್ಯಾಂಡ್ ಅಪ್ಲಿಕೇಶನ್ ಹೊರತುಪಡಿಸಿ ಈ ಸಲ ಡೀಟೇಲ್ 13 ಕಾರಣಗಳನ್ನು ಕೊಟ್ಟಿದ್ದಾರೆ. ಏನೇನು ಕೊಡಬಾರ್ದು, ಯಾಕೆ ಕೊಡಬಾರ್ದು. ಅವರಿಗೆ ಬಲವಾದ ಹಣಬಲ ಇದೆ, ಜನಬಲ ಇದೆ, ಅಭಿಮಾನಿಗಳಿದ್ದಾರೆ, ಅವರು ಸಾಕ್ಷಿಗಳನ್ನ ಬೆದರಿಸೋ ಕೆಲಸ ಮಾಡೋ ಸಾಧ್ಯತೆಗಳಿದೆ. ಈಗ ಬಿಹೈಂಡ್ ದ ಸ್ಕ್ರೀನ್ ಯಾರು ಸಾಕ್ಷಿಗಳು ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ. 19 ಆರೋಪಿಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟು ಬಿಟ್ರೆ, ಇದು ಸಾಕ್ಷ್ಯ ನುಡಿಯೋರು ಯಾರು, ಸಾಕ್ಷಿಗಳಾಗಿ ಯಾರು, ಪೊಲೀಸ್ನವರು ಹೇಳಿದ್ದಾರೆ ಸಾಕ್ಷಿ ಇದ್ದಾರೆ ಅಂತ. ಸೊ ಹಾಗಾಗಿ ಅವುಗಳ ನಾಶ ಆಗಬಾರ್ದು ಅಂತಂದ್ರೆ ಇವ್ರಿಗೆ ಬೇಲ್ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲೇ ಸತತ ಪ್ರಯತ್ನಗಳನ್ನ ಪೊಲೀಸ್ನವರು ಮಾಡ್ತಾ ಇರೋದು. ಅಟ್ ದ ಸೇಮ್ ಟೈಮ್ SPP ಅವರು ಮಾಡ್ತಾರೆ, ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರೋದು. ಸೊ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋ ಪ್ರಯತ್ನವೂ ಆಗಿದೆ. ಸೊ ಅಟ್ ದ ಸೇಮ್ ಟೈಮ್ ಕಳೆದ 2 ಹಿಯರಿಂಗ್ ಏನಾಗಿದೆ, ವಯಾ ವಿಡಿಯೋ ಕಾನ್ಫರೆನ್ಸ್ ಜೈಲಿಂದಾನೇ ಆಗ್ತಾ ಇದೆ. ಬಿಕಾಸ್ ಮತ್ತೆ ಅವ್ರಿಗೆ ಸೆಕ್ಯೂರಿಟಿ, ಅವ್ರನ್ನ ಕರ್ಕೊಂಬ ಹೋಗು, ಅಭಿಮಾನಿಗಳನ್ನ ತಡಿ, ಅವೆಲ್ಲ ಆಗದೆ ಇರೋ ಕಾರಣಕ್ಕೆ ಇಲ್ಲಿ ತನಕ ನಡೆದಿದೆ. ಆಸ್ ಪರ್ ಟುಡೇಸ್ ಹಿಯರಿಂಗ್ ಆಗಸ್ಟ್ 1 ತನಕ ಮತ್ತೆ ನ್ಯಾಯಾಂಗ ಮಂದಿರಕ್ಕೆ ಹೋಗಿದ್ದಾರೆ. ಆಸ್ ಆಫ್ ನೌ. ಬಟ್ ಇಲ್ಲಿ ನಾಳೆ ಶನಿವಾರ 2:15 ಇನ್ನೊಂದು ರಿಟ್ ಅರ್ಜಿ ಸಲ್ಲಿಕೆ. ಆ ರಿಟ್ ಅರ್ಜಿ ಕೇಳ್ತೀನಿ ನಾನು. ಅಂದ್ರೆ ಆ ರಿಟ್ ಅರ್ಜಿ ಸಲ್ಲಿಕೆಗೆ ಇವತ್ತೇ ಆಲ್ಮೋಸ್ಟ್ ಸಿಗಬಹುದು. ಒಂದು ಮನೆ ಊಟಕ್ಕೆ ಪರ್ಮಿಷನ್ ಸಿಗ್ಬೋದು, ಅವರು ದಿಂಬು ಕೇಳಿದರೆ, ಹಾಸಿಗೆ ಕೇಳಿದರೆ, ಅಲ್ಲಿ ನನ್ನ ಜೈಲಲ್ಲಿ ಕಾಲ ಕಳೋದಕ್ಕಾಗ್ತಿಲ್ಲ, ಪುಸ್ತಕಗಳು ಬೇಕು ಅಂತ ಕೇಳಿದರೆ, ಇದು ಯಾವುದನ್ನು ಸಹ ಕೊಡಬಾರ್ದು ಅನ್ನೋದು ಸರ್ಕಾರಿ ಪರ ವಕೀಲರ ವಾದ. ಅವರು ವಾದ ಮಾಡ್ತಿರೋದು ಎಲ್ರಿಗೂ ಕೊಡ್ಬೇಕಾಗುತ್ತೆ, ಅವ್ರೊಬ್ರಿಗೆ ಕೊಟ್ರೆ ಕೊಡಬೇಡಿ ಅಂತ. ಇವರು ಈ ತರಹದ ವಾದವನ್ನ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದ್ರದ್ದು ಕತೆ ನಾಳೆ ಏನಾಗ್ಬೋದು. ಈ ದರ್ಶನ್ ಅವರ ಲಾಯರ್ ಫಣೀಂದ್ರ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದರ್ಶನ್ ಅವರಿಗೆ ಆರೋಗ್ಯ ಹದಗೆಡ್ತಾ ಇದೆ, ಅವರಿಗೆ ಸಾಕಷ್ಟು ಸಲ ಬೇದಿ ಆಗ್ತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗ್ತಾ ಇದೆ, ಜೈಲಿನ ಊಟ ಅವ್ರಿಗೆ ಸೆಟ್ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇರೋದ್ರಿಂದ ಅವರಿಗೆ ಮನೆಯಿಂದ ಊಟ ಕಳಿಸೋ ವ್ಯವಸ್ಥೆ ಮಾಡಿಕೊಡಿ, ಹಾಸಿಗೆ, ದಿಂಬು, ಪುಸ್ತಕ,
ಹೊಸ ಬಟ್ಟೆಗಳು, ಇವುಗಳೆಲ್ಲ ಬೇಡಿಕೆ ಇಟ್ಟಿದ್ರು. ಕೋರ್ಟ್ ಲಾಸ್ಟ್ ಟೈಮ್ ಇದರ ಹಿಯರಿಂಗ್ ಕೇಳಿದಾಗಲೇ ಸ್ಪಷ್ಟವಾಗಿ ಹೇಳಿತ್ತು, ಈ ಹಿಂದೆ ಈ ತರದ ಉಲ್ಲೇಖಗಳೆಲ್ಲಾದ್ರೂ ಇದೆಯಾ, ಈ ಹಿಂದೆ ಯಾರಾದ್ರೂ ವಿಚಾರಣಾಧೀನ ಕೈದಿಗೆ ಈ ತರದ ಪ್ರಾವಿಷನ್ ಕೊಡಲಾಗಿದೆಯಾ, ಈ ಹಿಂದೆ ಯಾವ್ದಾದ್ರು ಕೇಸ್ನಲ್ಲಿ ಅದಿದ್ರೆ ಉಲ್ಲೇಖ ಮಾಡಿ ಅಂತ. ಆ ತರದ ಯಾವುದೇ ಇತಿಹಾಸದಲ್ಲಿ ಯಾವುದೇ ಆ ತರದ ಉಲ್ಲೇಖ ಇಲ್ಲದೆ ಇರೋದ್ರಿಂದ ಪಣೀಂದ್ರ ಅವರು ಏನ್ ಕೇಳ್ತಾ ಇದ್ದಾರೆ, ಇಟ್ಸ್ ಸ್ಪೆಷಲ್ ಕೇಸ್ ನಲ್ಲಿ ನಮ್ಮ ಕಕ್ಷಿದಾರ ಇನ್ ದ ಸೆನ್ಸ್ ನಮ್ಮ ಕ್ಲೈಂಟ್ಗೆ ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ SP ಪ್ರಸನ್ನ ಕುಮಾರ್ ಅವರು ತುಂಬಾ ಕ್ಲಿಯರ್ ಆಗಿದ್ದಾರೆ ಅಂಡ್ ಸ್ಟ್ರಿಕ್ಟ್ ಆಗಿದ್ದಾರೆ. ನೀವು ಒಬ್ಬರಿಗೆ ಕೊಟ್ಟಿದ್ದೆ ಆದ್ರೆ ಉಳಿದವರು ಸಹಿತ ಅದೇ ಡಿಮ್ಯಾಂಡ್ ಮಾಡ್ತಾರೆ. 19 ಜನ ಇದಾರೆ ಅಲ್ಲಿ, ಇದೇ ಕೇಸ್ನಲ್ಲಿ 19 ಜನ ಇದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಕೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಜೈಲೊಳಗಡೆ ಸಾವಿರಾರು ಜನ ಇದ್ದಾರೆ. ಇದೊಂದು ಕೇಸ್ನಲ್ಲಿ ನೀವು ಇವತ್ತೇನು ಉಲ್ಲೇಖ ಕೇಳ್ತಾ ಇದ್ರಿ, ಈ ಉಲ್ಲೇಖವನ್ನು ಇವತ್ತೆಲ್ಲಾದ್ರೂ ನೀವು ಪರ್ಮಿಷನ್ ಕೊಟ್ಟಿದ್ದೆ ಆದ್ರೆ ಈ ಉಲ್ಲೇಖವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಜೈಲಿಗೆ ಹೋಗೋದು ಏನು ದೊಡ್ಡ ವಿಷಯನೇ ಇಲ್ಲ. ಹಿಂದೆ ದರ್ಶನ್ ಕೇಸ್ನಲ್ಲಿ ಅವ್ರಿಗೆ ಹಾಸಿಗೆ ಕೊಟ್ಟಿದ್ರು, ಮನೆಯಿಂದ ಊಟ ತರ ವ್ಯವಸ್ಥೆ ಮಾಡ್ಕೊಟ್ಟಿದ್ರು, ಎಲ್ಲ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ನಮ್ದ್ರಲ್ಲೂ ಕೊಡ್ಬೋದು ಅಂತ ಎಲ್ಲರೂ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅದು ಕೊಡಬಾರ್ದು. ಇವತ್ತು ಸಹಿತ ಇವತ್ತೇ ಬರಬೇಕಾಗಿತ್ತು, ನೀವು ಹೇಳಿದ್ರೆ ರಿಟ್ ಅರ್ಜಿಯ ವಿಚಾರಣೆ ಇವತ್ತೇ ಆಗ್ಬೇಕಾಗಿತ್ತು. ಯಾಕಾಗಿಲ್ಲ ಅಂತಂದ್ರೆ ಆಕ್ಷೇಪ ವ್ಯಕ್ತಪಡಿಸಿದ್ರು SP. ಸೊ ಅದೇ ಕಾರಣಕ್ಕೆ ಜಡ್ಜ್ ಏನ್ ಹೇಳಿದ್ರು, ಇಲ್ಲ ನಾಳೆ 2:30 ಮುಂದೂಡಿ. ಪಣೀಂದ್ರ ಅವರು ಸ್ಪಾಟಲ್ಲಿ ಇದ್ರು, ನಾಳೆ 2:30 ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ. ರಿಟ್ ಅರ್ಜಿಯಲ್ಲಿ ನನ್ನ ಪ್ರಕಾರ 99.9% ಡೌಟ್ ಇದೆ, ಇವರು ಕೇಳಿರುವ ಎಲ್ಲ ಸವಲತ್ತುಗಳನ್ನು ಕೊಡೋದು. ಬಟ್ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಊಟದ ಮೆನುವಲ್ಲಿ ಬದಲಾವಣೆ ಮಾಡೋದು. ಅಂದ್ರೆ ನೀವು ಹೇಳ್ತಾ ಇರೋದು, ನಿಮ್ಗೆ ಅವ್ರಿಗೆ ಈ ಊಟ ಸೆಟ್ ಆಗ್ತಾ ಇಲ್ಲ, ಇದರಿಂದ ಅವ್ರಿಗೆ ಆರೋಗ್ಯ ಹರಿದಿರ್ತಾ ಇದೆ, ಅವ್ರಿಗೆ ಈ ತರದ ಊಟದ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ಬೋದು ಹೊರತು ನೀವು ಮನೆಯಿಂದ ಮಟನ್ ಬಿರಿಯಾನಿ ತರ್ಸ್ಕೊಂತೀನಿ, ಚಿಕನ್ ಬಿರಿಯಾನಿ ತರ್ಸ್ಕೊಂತೀನಿ ಅನ್ನೋದಕ್ಕೆ ಅವಕಾಶ ಕೊಡ್ತಾರಾ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಯಾಕಂದ್ರೆ ಈಗ ಆಲ್ರೆಡಿ 25 26 ದಿನ ಆಗೋಯ್ತು ದರ್ಶನ್ ಜೈಲ್ ಒಳಗಡೆ ಹೋಗಿ ಇಷ್ಟ ದಿನ ಆದ್ರೂ ಸಹಿತ ಇಟ್ಸ್ ವೆರಿ ಕ್ಲಿಯರ್, ಇವರು ಸಹಿತ ಬೇಲ್ ಅಪ್ಲಿಕೇಶನ್ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅಲ್ಲಿ ನ್ಯಾಯಾಂಗ ಬಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಆಗಸ್ಟ್ 1 ತನಕ ಹೋಗಿದೆ, ಆಗಸ್ಟ್ 1 ತನಕ ಹೋದ್ರೆ ಇಲ್ಲಿಂದ ಮತ್ತೆ 14-15 ದಿನ ಆಯ್ತು ಈಗ. ಸೊ ಆಲ್ಮೋಸ್ಟ್ 42 ಡೇಸ್ ತನಕ ಅವರು ಜೈಲಲ್ಲಿ ಇರಬೇಕಾಗುತ್ತೆ. ಸೊ ಹೀಗಿರುವಾಗ ಈ ತರಹದ ವ್ಯವಸ್ಥೆಗಳನ್ನು ಅವ್ರಿಗೆ ಕಲ್ಪಿಸಿದ್ದೇ ಆದ್ರೆ ಅದು ಒಂದು ರಾಂಗ್ ಎಕ್ಸಾಂಪಲ್ ಸೆಟ್ ಆಗಬಹುದು ಅಂತ ಮನವರಿಕೆ ಮಾಡುವ ಪ್ರಯತ್ನವನ್ನು ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ಅಷ್ಟು ಸುಲಭಕ್ಕೆ ನಾಳೆ ವಿಚಾರಣೆಗೆ ಬರುವಂತಹ ರಿಟ್ ಅರ್ಜಿಯು ಸಹಿತ ಏಕಾಏಕಿ ದರ್ಶನ್ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ. ಓಕೆ, ಇನ್ನೊಂದು ವಿಚಾರವನ್ನು ನಾವು ಗಮನಿಸೋದಾದ್ರೆ, ಆರಂಭದಿಂದ ಕೂಡ ನಾವು ಹೇಳ್ಕೊಂಡು ಬರ್ತಾನೆ ಇದೀವಿ, ಅಭಿಮಾನಿಗಳು ಶಾಂತವಾಗಿರಿ ಅಂತ. ಈ ಅಭಿಮಾನಿ ಬಳಗ ಇದೆ, ಇವರಿಗೆ ಒಂದು ದೊಡ್ಡ ಬಳಗ ಇದೆ, ಅವರೆಲ್ಲ ಥ್ರೆಟನ್ ಮಾಡೋ ಚಾನ್ಸಸ್ ಇದೆ ಅನ್ನೋದು ಕೂಡ ಇವತ್ತು ಒಂದು ರೀಸನ್ ಆಗಿ ಪೊಲೀಸ್ನವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸಿರೋದು. ಇದರಿಂದ ಅಭಿಮಾನಿಗಳು ಈ ಒಂದು ನೋಟಿಂದ ಕಲ್ತ್ಕೊಬೇಕಾಗಿರೋದು ಏನು ಆಕ್ಚುಲಿ? ಇದನ್ನ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರವರು ಅರೆಸ್ಟ್ ಆಗಿದ್ದಿನ ಈ ಮಾತನ್ನ ಹೇಳ್ತಾರೆ ಡಿಸ್ಕಷನ್ ಕೂತ್ಕೊಂಡು. ಅಭಿಮಾನಿಗಳು ಇವತ್ತು ಏನ್ ಮಾಡ್ತಾ ಇದ್ರಿ, ಇದ್ರ ಪರಿಣಾಮ ನಿಮ್ಗೆ ಇವತ್ತು ಗೊತ್ತಾಗಲ್ಲ, ಯಾವಾಗ ಬೇಲ್ ಕೇಳಬೇಕು ಅನ್ನೋ ಪರಿಸ್ಥಿತಿ ಬರುತ್ತಲ್ಲ ಅವತ್ತು ನೀವು ಮಾಡ್ತಿರೋದು ಎಂತ ದೊಡ್ಡ ಅಪರಾಧ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಅದಕ್ಕೆ ಬಲಿಯಾಗೋದು ನೀವು ಪೂಜೆ ಮಾಡ್ತಾ ಇರುವಂತಹ ದರ್ಶನ್. ಏನದರ ಅರ್ಥ ಅಂತಂದ್ರೆ, ನೀವು ಥ್ರೆಟ್ ಮಾಡ್ತಾ ಇದೀರಿ, ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದೀರಿ, ನೀವು ಒಬ್ಬನ ಬೆದರಿಸ್ತಾ ಇದೀರಿ. ಇನ್ಫ್ಯಾಕ್ಟ್ ಇವತ್ತು ಆಗಿದೆ, ಇವತ್ತು ಒಬ್ಬ ಯುವಕ ಪ್ರಥಮ್ ಅವ್ರಿಗೆ ಬೆದರಿಕೆ ಹಾಕಿದ ಕಾರಣಕ್ಕೆ ಇವತ್ತು ಜ್ಞಾನಭಾರತಿ ಪೊಲೀಸ್ನವರು ಕರೆದುಬಿಟ್ಟು ಏನ್ ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ರೆಕಾರ್ಡ್ ಮಾಡಿದೆ. ಪ್ರಥಮ್ ಸಾರಿ ಕೇಳಿದೆ. ನಾನು ಹೇಳ್ತಾ ಇರೋದು ಒಂದು ಪ್ರಥಮ್ ಮ್ಯಾಟ್ರಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಇದು ಉಮಾಪತಿ ಅವ್ರ ಮ್ಯಾಟ್ರಲ್ಲೂ ಆಗಿದೆ, ಮತ್ತೊಬ್ಬರ ಮ್ಯಾಟ್ರಲ್ಲೂ ಆಗಿದೆ, ಎಲ್ಲಾದ್ರೂ ಅಜಿತ್ ಮ್ಯಾಟ್ರಲ್ಲೂ ಆಗಿದೆ. ಯಾರ್ಯಾರು ಮಾಧ್ಯಮದ ವಿರುದ್ಧ ಇರ್ಬೋದು ಅಥವಾ ಅವ್ರ ವಿರುದ್ಧ ಮಾತಾಡಿದ ಯಾರೇ ಆಗಲಿ ಅವ್ರ ವಿರುದ್ಧ ಹೋಗಿದೆ. ಸೊ ನಾನು ಹೇಳ್ತಾ ಇರೋದು, ನಿಮ್ಮ ಅಭಿಮಾನವನ್ನ ತೋರಿಸುವ ಇದರಲ್ಲಿ ಅತಿರೇಕಕ್ಕೆ ಹೋದಾಗ ಅದು ಇಂಡೈರೆಕ್ಟ್ಲಿ ಸಮಸ್ಯೆ ಆಗ್ತಾ ಇರೋದು ದರ್ಶನ್ ಅವ್ರಿಗೆ. ಅವ್ರಿಗೂ ಅನ್ಸಿದೆ ಅಂತ, ಲೈಕ್ ಒಂದು ಕಡೆ ಈಗ ದರ್ಶನ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋರನ್ನೇ ಇವ್ರು ಬಿಡ್ತಿಲ್ಲ, ಇನ್ನು ದರ್ಶನ್ ಅವರ ವಿರುದ್ಧವಾಗಿ ಸಾಕ್ಷಿ ಹೇಳೋರನ್ನ ನಾಳೆ ದಿನ ಇವ್ರು ಬಿಡಲ್ಲ ಅನ್ನೋ ದಟ್ಸ್ ವಾಟ್ ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ. ಅದನ್ನೇ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ, ಅವ್ರ ಹತ್ರ ಹಣ ಇದೆ, ಅವ್ರ ಹತ್ರ ಜನ ಇದಾರೆ, ಅವ್ರ ಹತ್ರ ಬೆಂಬಲಿಗಿದ್ದಾರೆ. ಅವರುಗಳು ಸಾಕ್ಷಿ ಹೇಳೋ ಬಂದವರನ್ನ ಅಥವಾ ಸಾಕ್ಷಿ ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಉಳಿಸೋದಿಲ್ಲ. ಇನ್ಫ್ಯಾಕ್ಟ್ ಈ ಆರೋಪ ಪಟ್ಟಿಯಲ್ಲಿರುವ 19 ಜನ ಏನಿದೆ, ಇದರಲ್ಲಿ ಕೆಲವರನ್ನ ಸಾಕ್ಷಿಗಳನ್ನಾಗಿ ಬದಲಾಯಿಸುವ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ A. ರವಿ ಇರ್ಬೋದು. ಸೊ ಈ ತರದವ್ರು ಏನಾಗುತ್ತೆ, ತುಮಕೂರಿನ ಕಾರಾಗೃಹದಲ್ಲಿರುವ 3 ಜನ ಏನಕ್ಕೆ ಅವ್ರಿಗೆ ಒಳಗಡೆ ತಟ್ಟಿತ್ತು. ದರ್ಶನ್ ಅಗೇನ್ಸ್ಟ್ ಇವರು ಸಾಕ್ಷಿ ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಳಗಡೆ ತಟ್ಟಿದ್ದಕ್ಕೆ ಅವ್ರನ್ನ ತುಮಕೂರು ಶಿಫ್ಟ್ ಮಾಡೋದು. ನಾನು ಹೇಳ್ತಾ ಇದ್ದೆ, ಆರೋಪಿ ಪಟ್ಟಿ ಒಳಗಡೆ ಇರೋರಿಗೆ ಥ್ರೆಟ್ ಇದೆ ಅಂತಂದ್ರೆ, ಜೈಲಿನೊಳಗಡೆ ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಹೊರಗಡೆ ಅಷ್ಟು ಸುಲಭ ಇಲ್ಲ. ಸೊ ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಅಂಡ್ ಮೋರ್ ಓವರ್ ಇಲ್ಲಿರೋ ಬಿಗ್ಗೆಸ್ಟ್ ಪ್ರಾಪಗಂಡ ಏನು ಅಂತಂದ್ರೆ, ಇಲ್ಲಿ ಇವರು ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ, ಆಲ್ರೆಡಿ ನಾಶ ಮಾಡಿದ್ದಾರೆ. ಹೊರಗಡೆ ಬಂದ್ರೆ ಇನ್ನಷ್ಟು ಸಾಕ್ಷಿಯನ್ನು ನಾಶ ಮಾಡ್ತಾರೆ. ಯಾಕಂದ್ರೆ ಯಾರು ಸಾಕ್ಷಿ ಆಗಬಹುದು ಅನ್ನೋದು ಆ 19 ಜನಕ್ಕೆ ಗೊತ್ತಿದೆ, ಅಥವಾ ಸಾಕ್ಷಿ
ಹೇಳೋರ್ನ ಬಿಟ್ಟು ಉಳಿದ ಅಷ್ಟು ಜನಕ್ಕೆ ಗೊತ್ತಿದೆ. ಯಾರಿಗಿಲ್ಲ ಅಂತಂದ್ರು ದರ್ಶನ್ ಅವ್ರಿಗೆ ಗೊತ್ತಿದೆ, ವಿನಯ್ ಅವ್ರಿಗೆ ಗೊತ್ತಿದೆ, ಪವಿತ್ರ ಅವ್ರಿಗೆ ಗೊತ್ತಿದೆ. ಸೊ ಹೀಗಿರುವಾಗ ಅವ್ರಿಗೆ ಗೊತ್ತಿದ್ದ ಕಾರಣಕ್ಕೆ ಅವರು ಅವರನ್ನ ತಡೆಯುವ, ಅವರ ಮೇಲೆ ಒತ್ತಡ ಹೇರುವ, ಅವರ ಮೇಲೆ ಆಮಿಷ ಒಡ್ಡುವ ಸಾಧ್ಯತೆಗಳಿದೆ. ಜೀವಹಾನಿ ಮಾಡೋ ಸಾಧ್ಯತೆಗಳು, ಜೀವಹಾನಿ ಅಂತೂ ಈಗ ಹೋಗಲ್ಲ ಬಿಡಿ, ಬೆದರಿಕೆ ಅಂದ್ರೆ ಅದನ್ನ ಹೇಳ್ತಾ ಅವ್ರು ಆಗ್ತಾ ಇದ್ರು ಇನ್ಯಾರ್ದೋ ಕಡೆಯಿಂದ ಆಗ್ಬೋದು. ಸೇಮ್ ಟೈಮ್ ನಾನು ಹೇಳ್ತಾ ಇರೋದು, ಈ ಕೇಸ್ ನಲ್ಲಿ ಇಲ್ಲಿಯ ತನಕ 83 ಲಕ್ಷ ರೂಪಾಯಿಗಳನ್ನ ಸೀಸ್ ಮಾಡಿದ್ದಾರೆ. ಅದು ಕೆಲವ್ರನ್ನ ಹೋಗಿ ನೀವೇ ಸರೆಂಡರ್ ಆಗಿ ಅಂತ ಹೇಳೋದಕ್ಕೆ ಯೂಸ್ ಮಾಡಿದ್ದಾರೆ, ಮತ್ತೆ ಕೆಲವು ಕಡೆ ಸಾಕ್ಷಿಯ ನಾಶ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ಕೆಲವೊಂದನ್ನ ಅಪ್ರೆಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದಾರೆ. ಸೊ 83 ಲಕ್ಷ ಆಲ್ರೆಡಿ ಸೀಸ್ ಆಗಿದೆ. ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ಕೇಸ್ ತುಂಬಾ ಸೀರಿಯಸ್ ಆಗಿ ಪೊಲೀಸ್ನವರು ತಗೊಂಡಿದ್ದಾರೆ, ಸರ್ಕಾರವೂ ತಗೊಂಡಿದ್ದಾರೆ. ಸರ್ಕಾರದ ಇಲ್ಲಿ ಹಸ್ತಕ್ಷೇಪವೂ ಇಲ್ಲ ಅನ್ನೋದು ತುಂಬಾ ಕ್ಲಿಯರ್ ಆಗುತ್ತೆ. ಅಂಡ್ ಮೋರ್ ಓವರ್ ಅಭಿಮಾನಿಗಳಿಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂತಂದ್ರೆ, ನೀವು ಸರ್ಕಾರಕ್ಕೆ ಆವಾಜ್ ಹಾಕ್ಬೋದು, ಮಾಧ್ಯಮಕ್ಕೆ ಆವಾಜ್ ಹಾಕ್ಬೋದು, ಜನಸಾಮಾನ್ಯರಿಗೆ ಆವಾಜ್ ಹಾಕ್ಬೋದು, ಯಾವ ನಟನಿಗೆ ಆವಾಜ್ ಹಾಕ್ಬೋದು, ನ್ಯಾಯಾಲಯಕ್ಕೆ ಆವಾಜ್ ಹಾಕಕ್ಕೆ, ಕೋರ್ಟ್ಗೆ, ಜಡ್ಜ್ಗೆ, ಲಾಯರ್ಗೆ ಆವಾಜ್ ಹಾಕಕ್ಕಾಗಲ್ಲ, ಪೊಲೀಸ್ನವ್ರಿಗೆ ಆವಾಜ್ ಹಾಕಕ್ಕಾಗಲ್ಲ. ಯಾಕಂದ್ರೆ ಅದು ನ್ಯಾಯಾಂಗ ವ್ಯವಸ್ಥೆ, ಅದು ನೀವ್ ಅಂದ್ಕೊಂಡಂತ ನಡೆಯೋದಿಲ್ಲ. ಅದಕ್ಕೆ ಅದರದ್ದೇ ಅದೊಂದು ಕಟ್ಟುನಿಟ್ಟಿನ ಕ್ರಮ ಇದೆ. ಅದಕ್ಕೆ ವಿಜಯ್ ಮಲ್ಯ ಆದ್ರೂ ಒಂದೇ, ನರೇಂದ್ರ ಮೋದಿ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದ್ರೂ ಒಂದೇ, ದರ್ಶನ್ ಆದ್ರೂ ಒಂದೇ, ನಾವಾದ್ರೂ ಒಂದೇ, ನೀವಾದ್ರೂ ಒಂದೇ. ಅಲ್ಲಿ ನಮ್ಮ ಅಭಿಮಾನ, ನಮ್ಮ ಅತಿರೇಕ, ನಮ್ಮ ವ್ಯಾಮೋಹ ಅವೆಲ್ಲ ಏನು ವರ್ಕ್ ಆಗಲ್ಲ. ಸೊ ಅದನ್ನ ಅರ್ಥ ಮಾಡಿಕೊಂಡ್ರೆ, ಇಲ್ಲ ನಮ್ಮ ಬಾಸ್ ತೊಂದರೆ ಆಗುತ್ತೆ ಅಂತ ಹೇಳಿ ಸೈಲೆಂಟ್ ಆದ್ರೆ, ನಿಜವಾಗ್ಲೂ ಅಟ್ಲೀಸ್ಟ್ ಇವತ್ತಲ್ಲಿದ್ರೆ ಇನ್ನೊಂದು 2 ತಿಂಗಳಿಗೋ 3 ತಿಂಗಳಿಗೋ ಬೇಲ್ ಸಿಗಬಹುದು. ಅಂದ್ರೆ ಸ್ವಲ್ಪ ತಣ್ಣಗಾಗಿದ್ದಾರೆ, ಮೆತ್ತಗಾಗಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಆಕ್ಟಿವ್ ಆಗಿ ಇವ್ರು ಹಿಂಗೆ ಮಾಡ್ಕೊಂಡೇ ಹೋದ್ರೆ 100% ಇಟ್ ವಿಲ್ ಅಫೆಕ್ಟ್ ದರ್ಶನ್. ನೋ ಡೌಟ್ 6 months ವರೆಗೂ ಬೇಲ್ ಸಿಗೋದು ಕಷ್ಟ ಇದೆ. ಇನ್ಫ್ಯಾಕ್ಟ್ ನಾನು ಮೇಲ್ನೋಟಕ್ಕೆ ಇತ್ತೀಚೆಗೆ ನನ್ಗೆ ಗೊತ್ತಿರೋ ಆಪ್ತರೊಬ್ರು ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ತಾ ಇದ್ದೆ. ಅಂದ್ರೆ ಕೇಸಿಗೆ ಸಂಬಂಧಪಟ್ಟವರೆಲ್ಲ ಬೇರೆ ಯಾವ್ದು ಸ್ಟೇಷನ್ ಸರ್ ಈ ತರದ ಕೇಸ್ಗಳಲ್ಲಿ ಏನಾಗುತ್ತೆ ಅಂತ ಅವ್ರು ಹೇಳ್ತಾರೆ, ಸರ್ ಒಂದು 5-6 ತಿಂಗಳಂತೂ ಬೇಕು ಸರ್. ನಾವೀಗ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ, ಬೇಲ್ ಅಪ್ಲಿಕೇಶನ್ ಹೋದ್ಮೇಲೆ ಮತ್ತೆ ಅಬ್ಜೆಕ್ಷನ್ಸ್ ಹಾಕ್ತಾರೆ. ಅಬ್ಜೆಕ್ಷನ್ಸ್ ಸ್ಟ್ರಾಂಗ್ ಇದೆ, ಯಾಕಂದ್ರೆ ಆಲ್ರೆಡಿ ಸಾಕ್ಷಿ ನಾಶ ಮಾಡಿರೋ ಕೇಸ್ ಆಲ್ರೆಡಿ ಇದೆ ಅಲ್ಲ. ಸಾಕ್ಷಿ ನಾಶಕ್ಕೆ ಇವ್ರು ಮತ್ತೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಬಲವಾಗಿ ಸಾಕ್ಷಿಗಳನ್ನ ಅಪ್ರೆಸ್ ಮಾಡೋ, ನಾಶ ಮಾಡೋ ಪ್ರಯತ್ನ ಆಗುತ್ತೆ. ಸೊ ಅನ್ನುವ ಕಾರಣಕ್ಕೆ ಮಾಡಲ್ಲ. ಸೊ ಆ ಕಾರಣ ಕಷ್ಟ ಇದೆ ಅಂತ ಅವರು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ದಟ್ ಮೇ ಬಿ ಟ್ರೂ ಆಲ್ಸೋ. ಓಕೆ, ಅಂದ್ರೆ ಈ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಒಂದು ವಿಚಾರವನ್ನ ಪೊಲೀಸ್ನವರು ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ವರೆಗೂ ತೆಗೆದುಕೊಂಡು ಹೋಗ್ಬೋದಾ ಅಂತ. ಅಂದ್ರೆ 90 ದಿನಗಳ ಕಾಲ ಇದೆ, ಆಲ್ರೆಡಿ 36 ದಿನ ಮುಗಿದಿದೆ. ಸಿ ಇಟ್ಸ್ ನಾಟ್ ಇನ್ ಹರಿ. ನಾನು ಯಾವಾಗಲೂ ಚಾರ್ಜ್ ಶೀಟ್ಗಳನ್ನ ಯಾಕೆ ಡಿಲೇ ಮಾಡ್ತಾರೆ ಅಥವಾ ಡಿಲೇ ಆಗುತ್ತೆ ಅಂತಂದ್ರೆ, ಅದರ ಅಂಕಿ ಅಂಶಗಳನ್ನ ಕರೆಕ್ಟ್ ಆಗಿ ನೋಡಬೇಕು, ಸಾಕ್ಷಿಗಳನ್ನ ಕರೆಕ್ಟ್ ಆಗಿ ಫಿಟ್ ಮಾಡ್ಬೇಕಂದ್ರೊಳಗಡೆ. ಅಟ್ ದ ಸೇಮ್ ಟೈಮ್ ಸಮಯ, ನೀನ್ ಹೇಳ್ತಾ 8:42ಕ್ಕೆ ವಿನಯ್ ಕುಮಾರ್ ಅಲ್ಲಿದ್ದ ಅಂತ ಚಾರ್ಜ್ ಶೀಟ್ ಅಲ್ಲಿ ಪ್ರೆಸೆಂಟ್ ಇತ್ತು ಅಂತ ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆ ಸಮಯದಲ್ಲಿ ವಿನಯ್ ಕುಮಾರ್ 8:42ಕ್ಕೆ ಅವ್ರ ಸ್ಟೋನಿ ಬ್ರೂಕ್ಸ್ ನ CCTV ಅಲ್ಲಿರೋ ಫುಟೇಜ್ ನಲ್ಲಿ ಅವರ ಪ್ರೆಸೆನ್ಸ್ ಇತ್ತು ಅಂತಂದ್ರೆ ಮುಗೀತು ಕತೆ. ಓಕೆ, ಸೊ ಈ ಎವಿಡೆನ್ಸ್ ಗಳ ರೂಟ್ ಏನಿದೆಯಲ್ಲ, ಇದರಲ್ಲಿ ನಾನು ಹೇಳ್ತಿರೋದು ಎವಿಡೆನ್ಸ್ ಗಳು ಬೇರೆ ಬೇರೆ ಇದೆ. ನಾನು ಅವಾಗ ಹೇಳಿದೆ, FSL ಎವಿಡೆನ್ಸ್ ಇರ್ಬೋದು, ಅಥವಾ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಫಿಸಿಕಲ್ ಎವಿಡೆನ್ಸ್ ಇರ್ಬೋದು. ಈ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಾಗ ಎಲ್ಲವನ್ನ ಕೂಲಂಕುಷವಾಗಿ ನೋಡ್ಬೇಕು ಅವರು. ಹೌದಾ, ಈ ಪ್ರೆಸೆಂಟ್ ರವಿ ಇಲ್ಲಿಗೆ ಬಂದಿದ್ದಾನೆ, ಎಷ್ಟೊತ್ತಿಗೆ ಬಂದ, ಪವನ್ ಅವ್ರ ಜೊತೆ ಎಷ್ಟೊತ್ತಿಗೆ ಇಲ್ಲಿಗೆ ಎಂಟ್ರಿ ಆದ, ಎಷ್ಟೊತ್ತಿಗೆ ಎಕ್ಸಿಟ್ ಆದ, ಪವನ್ ಮತ್ತೆ ಎಂಟ್ರಿ ಆಗಿದ್ಯಾ, ದರ್ಶನ್ ಕಾರ್ ಎಷ್ಟೊತ್ತಿಗೆ ಬಂತು, ಬಾಡಿ ಎಷ್ಟೊತ್ತಿಗೆ ಸಿಕ್ತು, ಡೆತ್ ಎಷ್ಟೊತ್ತಿಗೆ ಆಗಿದೆ, ಇವೆಲ್ಲವನ್ನ ಗಮನಿಸಬೇಕು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಫಾರ್ ಎಕ್ಸಾಂಪಲ್ 4:20ಕ್ಕೆ ಮರ್ಡರ್ ಆಗಿದೆ ಅಂತಂದ್ರೆ ಬೆಳಗಿನ ಜಾವ 4:20ಕ್ಕೆ ಮರ್ಡರ್ ಆಯ್ತು. ದರ್ಶನ್ ಅವರು ಎಂಟ್ರಿ ಗಾಡಿ 3:03 ಆಗಿದೆ ಅಂತಂದ್ರೆ 4:20 ದರ್ಶನ್ ಅಲ್ಲಿ ಪ್ರೆಸೆನ್ಸ್ ಇದ್ರು ಅಂತ ಆಗುತ್ತೆ. ಸೊ ಅಲ್ಲಿಗೆ 307 ಯಾರಿಗೆ ಬರುತ್ತೆ, 296 ಯಾರಿಗೆ ಬರುತ್ತೆ, 120B ಯಾರಿಗೆ ಬರುತ್ತೆ, ಕಿಡ್ನಾಪ್ ಕೇಸ್ ಯಾರಿಗೆ ಬರುತ್ತೆ, ಪ್ರತಿಯೊಂದನ್ನು ಸಹಿತ ಲೆಕ್ಕ ಹಾಕ್ಬೇಕು. ಇವಾಗ ಡಿವೈಡ್ ಆದ್ಮೇಲೆ ಒಬ್ಬೊಬ್ರು ಅವ್ರ ಲಾಯರ್ಗಳನ್ನ ಇಟ್ಕೊಂಡು ಫೈಟ್ ಮಾಡ್ಬೇಕಂತ ಬರುತ್ತೆ ಪರಿಸ್ಥಿತಿ. ಸೊ ತಾನು ಯಾವ ಕೇಸಲ್ಲಿ ಫಿಟ್ ಆಗಿದ್ದೀನಿ, ತಾನು ಯಾವ ಸೆಕ್ಷನ್ ಅಂಡರ್ ಬರ್ತೀನಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಚಾರ್ಜ್ ಶೀಟ್ಗೆ ತುಂಬಾ ಅರ್ಜೆಂಟ್ ಮಾಡಲ್ಲ, ಹರಿಬರಿ ಮಾಡಲ್ಲ. ಸದ್ಯಕ್ಕೆ ಪೊಲೀಸ್ನವರ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಉದ್ದೇಶ ಏನು ಅಂತಂದ್ರೆ ಬೇಲ್ ಸಿಗದ ಹಾಗೆ ನೋಡ್ಕೊಳ್ಳೋದು, ಕೇಸ್ ಸೋಲದೇ ಇರೋ ಹಾಗೆ ನೋಡ್ಕೊಳ್ಳೋದು, ರೇಣುಕಾ ಸ್ವಾಮಿಗೆ ನ್ಯಾಯ ಒದಗಿಸೋ ಪ್ರಯತ್ನ ಮಾಡೋದು. ಒಟ್ಟಲ್ಲಿ ಮ್ಯಾಕ್ಸಿಮಮ್ ಟೈಮ್ ತಗೋತಾರೆ. ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟ್ ಮಾಡ್ಬೇಕಂದ್ರೆ ಅಷ್ಟೊಂದು ಟೈಮ್ ಬೇಕಾಗುತ್ತೆ. ಓಕೆ, ಈ ಕೇಸ್ ನೆಕ್ಸ್ಟ್ ಅಂದ್ರೆ ಆಗಸ್ಟ್ 1ನೇ ತಾರೀಕುವರೆಗೂ ಹೋಗಿದೆ. ಆಗಸ್ಟ್ 1ನೇ ತಾರೀಕಿಗೂ ಕೂಡ 90 ದಿನಗಳು ಕಳೆದಿರಲ್ಲ. ಅವತ್ತು ಮತ್ತೆ ಕಂಟಿನ್ಯೂ ಆಗಬಹುದಾ? ಅಫ್ಕೋರ್ಸ್ ಆಗುತ್ತೆ, ನೋ ಮ್ಯಾಟರ್ ವಾಟ್, ಅಫ್ಕೋರ್ಸ್ ಆಗುತ್ತೆ. ಬಿಕಾಸ್ ಅಷ್ಟೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಅದರ ಅನುಗುಣವಾಗಿ ಒಂದಿಷ್ಟು ಬೇಲ್ ಅರ್ಜಿಗಳನ್ನ ಹಾಕ್ಬೋದು, ಮಾಡ್ಬೋದು, ಯೋಚನೆ ಮಾಡ್ತಾರೆ ಅಷ್ಟೇ. ಬಿಟ್ರೆ ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ಮತ್ತೆ 14 ದಿನಗಳು ನ್ಯಾಯಾಂಗ ಬಂಧನ. ಆದ್ರೆ ನಾಳೆ ರಿಟ್ ಅರ್ಜಿ ಏನಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಸಿಗುವ ಲಕ್ಸುರಿಯ ಇಂಪ್ರೂವೈಸೇಷನ್ ಏನು ಅನ್ನೋದನ್ನ ನೋಡ್ಬೇಕಷ್ಟೇ. ಬಿಟ್ರೆ ಅದನ್ನ ನೋಡೋ ಪರಿಸ್ಥಿತಿ ಆಸ್ ಇಟ್ ಈಸ್ ಇದು ಹೇಗಿದೆಯಾ ಹಾಗೆ. ಯಾಕಂದ್ರೆ ನೀವು ಕಳೆದ 2 ಹಿಯರಿಂಗ್ಸ್ ಏನಿದೆ ಅದ್ರಲ್ಲೇನು ಬದಲಾವಣೆ ಇಲ್ಲ. ಅಲ್ಲಿಂದ ಬರ್ತಾರೆ, ಕೇಳ್ತೀರಾ, 14 ದಿನ ಇಷ್ಟೇ. ಜಸ್ಟ್ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರೆಸೆನ್ಸ್ ತಗೋತಿದ್ದಾರೆ, ಮತ್ತೆ ಕಸ್ಟಡಿನ ಕಂಟಿನ್ಯೂ ಮಾಡ್ತಾರೆ. ಎಸ್ ಓಕೆ, ಥ್ಯಾಂಕ್ ಯು ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಟ ದರ್ಶನ್, ಪವಿತ್ರ ಗೌಡ ಅಂಡ್ ಗ್ಯಾಂಗ್ಗೆ ಆಗಸ್ಟ್ 1ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ.
ಎಲ್ರಿಗೂ ಗೊತ್ತಿರುವ ಪ್ರಕಾರ ಪೊಲೀಸ್ನವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಎಷ್ಟು ಸಮಯ ತಗೋತಾರೆ, ಅದರ ಮೇಲೆ ದರ್ಶನ್ ಅವರಿಗೆ ಯಾವಾಗ ಬೇಲ್ ಸಿಗಬಹುದು ಅನ್ನೋದು ನಿರ್ಧಾರವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.